ಹೆಲೋ ಸ್ಟೂಡೆಂಟ್ಸ್, ಈ ವರ್ಷ KCT ಎಕ್ಸಾಮನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಬಿಕಾಸ್ ನಿಮ್ಮ ಫ್ಯೂಚರ್ಗೆ ಸಂಬಂಧಪಟ್ಟಂತೆ ತುಂಬ ಹೆಲ್ಪ್ ಆಗ್ತಕ್ಕಂಥ ಮಾಹಿತಿ ಆಗಿರುತ್ತೆ ಇದು. ಅದು ಸಹ ಎಸ್ಪೆಷಲಿ KCT ವಿದ್ಯಾರ್ಥಿಗಳಿಗೆ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಆದರೆ ಅದಕ್ಕಿಂತ ಮೊದಲು ನಮ್ಮ ಚಾನಲಲ್ಲಿ SSLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜನ್ನು ನೀಡಲಾಗ್ತದೆ ಕೇವಲ 99 ರೂಪಾಯಿಗೆ. ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆರ್ಟ್ಸ್, ಸೈನ್ಸು, ಕಾಮರ್ಸು ಮತ್ತು SSLC ಎಲ್ಲ ಸಬ್ಜೆಕ್ಟ್ಸ್ಗಳ ಪಾಸಿಂಗ್ ಪ್ಯಾಕೇಜು ಸಹ ನಿಮಗೆ ಸಿಗುತ್ತೆ ಕೇವಲ 99 ರೂಪಾಯಿಗೆ. ಸೊ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನಿಮಗೆ ಬೇಕಿದ್ದರೆ ತಿಳಿಸಿ. ಓಕೆನಾ. ಸೊ ಈಗ ನಾವು ಮಾಹಿತಿನ ತಿಳ್ಕೊಳೋದಾದರೆ, ಈಗ KCT ವಿದ್ಯಾರ್ಥಿಗಳು ಮೋಸ್ಟ್ ಆಫ್ ಆಲ್ ಎಲ್ಲರೂ ಸಹ ಇಂಜಿನಿಯರಿಂಗ್ ಬ್ರಾಂಚನ್ನೇ ಚೂಸ್ ಮಾಡ್ಕೊತಾರೆ. ಸೊ ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಏನಂತಂದ್ರೆ ಇಂಜಿನಿಯರಿಂಗಲ್ಲಿ ಬೇಡಿಕೆ ಕಡಿಮೆ ಆಗ್ತಿದೆ ಅಂತ ಹೇಳಿ. ಓಕೆನಾ. ಸೊ ಹೇಗೆ ಅಂತಂದರೆ, ಸೊ ನಾವು ಕಳೆದ ಅನಾಲಿಸಿಸನ್ನು ನೋಡಿದ್ರೆ 100%ಅಲ್ಲಿ ಕೇವಲ 17% ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ ನಂತರ ಅವರಿಗೆ ಜಾಬ್ಸ್ಗಳು ಸಿಗ್ತಿದೆ ಅಂತ ಹೇಳಿ ಈಗ ಅನಾಲಿಟಿಕ್ಸ್ ಮುಖಾಂತರ ತಿಳಿದಿರತಕ್ಕಂಥ ಮಾಹಿತಿ ಆಗಿದೆ ಇದು. ಸೊ ಈ ಕಾರಣದಿಂದಾಗಿ ಹಲವಾರು ಪ್ರೈವೇಟ್ ಯೂನಿವರ್ಸಿಟಿಗಳು ಸಹ ಈಗ ಮುಚ್ಚುವಂತಹ ಕಾಲ ಆದರೆ ಸೃಷ್ಟಿಯಾಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಆ ಕಾರಣದಿಂದಾಗಿ ಈಗ ಮೆಕ್ಯಾನಿಕಲ್, ಸಿವಿಲು ಮತ್ತು ಕಂಪ್ಯೂಟರ್ಸ್, ಎಲೆಕ್ಟ್ರಾನಿಕ್ಸ್, ಸೊ ಇವುಗಳಿಗೆಲ್ಲ ಈಗ ಬೇಡಿಕೆಗಳು ಸಹ ಕಡಿಮೆ ಆಗಿರ್ತಕ್ಕಂಥದ್ದು. 9,000 ಸೀಟ್ಸ್ಗಳನ್ನು ಭರ್ತಿ ಮಾಡದೆ ಅದು ಖಾಲಿಯಾಗಿ ಇದೆ ಅಂತ ಹೇಳಿ ಇದೀಗ ಅನಾಲಿಟಿಕ್ಸ್ ಮುಖಾಂತರ ತಿಳಿಸಿರ್ತಕ್ಕಂಥ ಮಾಹಿತಿ ಆಗಿದೆ. ಸೊ ಈ ಕಾರಣದಿಂದಾಗಿ ಏನಾಗ್ತಿದೆ ಅಂತಂದರೆ, ಈಗ ಉನ್ನತ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಸಭೆಯನ್ನು ಕಂಡಕ್ಟ್ ಮಾಡಿ ಅದರಲ್ಲಿ ಈಗ ಮಾಹಿತಿಗಳನ್ನು ಚರ್ಚೆ ಆದರೆ ಮಾಡಲಾಗ್ತಿದೆ ಅಂತ ಹೇಳಿ ಸುದ್ದಿ ಆದರೆ ಬಂದಿದ್ದಾವೆ. ಸೊ ಇಂಜಿನಿಯರಿಂಗಲ್ಲಿ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ರೆ ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಇಂಜಿನಿಯರಿಂಗಲ್ಲಿ ಹಲವಾರು ಬ್ರಾಂಚಸ್ ಇರುತ್ತಲ್ಲ, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ. ಸೊ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಅದರಲ್ಲೂ ಸಹ ನೀವು ಒಳ್ಳೆ ಸ್ಕೋರ್ ಮಾಡಬೇಕಾಗಿರತ್ತಾ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಅಂತಂದರೆ ಇಂಜಿನಿಯರಿಂಗ್ ಒಂದು ಕೋರ್ಸಲ್ಲಿ ಯಾವ ಬ್ರಾಂಚ್ ಬೆಸ್ಟ್ ಇರುತ್ತೆ ಫಾರ್ ಯುವರ್ ಫ್ಯೂಚರ್ಗೆ ಅಂತ ಹೇಳಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಬಂದಿರತಕ್ಕಂಥ ಮಾಹಿತಿ ಆದರೆ ಇದು ಇಂಜಿನಿಯರಿಂಗ್ ಕೋರ್ಸ್ಗೆ ಸಂಬಂಧಪಟ್ಟಂತ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.